ನಮಸ್ಕಾರ, ನೀವು ನೋಡ್ತಿದ್ದೀರಾ ಅಶ್ವವೇಗ ನ್ಯೂಸ್. ನಾನು ಚಂದನ. ಎಸ್ಕಾಂ ವಿದ್ಯುತ್ ವಿತರಣಾ ಖಾಸಗೀಕರಣಕ್ಕಾಗಿ ತೀವ್ರವಾದಂತಹ ವಿರೋಧ ವ್ಯಕ್ತವಾದ ಬೆನ್ನಲ್ಲೇನೆ ಏನು ಟಾಟಾ ಪವರ್ ಕಂಪನಿ ಪ್ರೈವೇಟ್ ಲಿಮಿಟೆಡ್ ಕೆಇಆರ್ಸಿಗೆ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿತ್ತು. ಆ ಅರ್ಜಿಯನ್ನ ಈಗ ಹಿಂಪಡೆದಿದೆ. ಅಂದ್ರೆ ತೀವ್ರವಾದಂತಹ ವಿರೋಧ ಮತ್ತೆ ಆಕ್ಷೇಪಣೆಗಳು ಬಂದಂತಹ ಸಮಯದಲ್ಲಿ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗ ಒಂದು ವಿಚಾರಣೆಯನ್ನ ನಡೆಸಬೇಕಾಗಿರುತ್ತೆ. ಜುಲೈ 3ನೇ ತಾರೀಕು ಅಂದ್ರೆ ನಿನ್ನೆ ಶುಕ್ರವಾರದಂದು ಈ ವಿಚಾರಣೆಯನ್ನ ನಡೆಸಲಾಗುತ್ತೆ. ತೀವ್ರವಾದ ವಿರೋಧ ವ್ಯಕ್ತವಾದ ಬೆನ್ನಲ್ಲೇ ಈ ವಿಚಾರಣೆಯನ್ನ ನಡೆಸಿದಂತಹ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗ ಇದಕ್ಕೆ ಟಾಟಾ ಪವರ್ ಕಂಪನಿ ಪರ ವಕೀಲರೇನಿರ್ತಾರಲ್ಲ ಅವರು ಹಾಜರಾಗಿರ್ತಾರೆ. ಹಾಜರಾದಂತಹ ಸಂದರ್ಭದಲ್ಲಿ ಅವರು ನಾವು ಅರ್ಜಿಯನ್ನ ಹಿಂಪಡಿತೀವಿ ಅಂತ ಹೇಳಿ ವಕೀಲರು ಹೇಳ್ತಾರೆ. ಅದಕ್ಕೆ ಇವರು ಒಪ್ಪಿಗೆಯನ್ನ ಕೂಡ ಕೊಟ್ಟು ಅದರ ಫಾರ್ಮ್ಯಾಲಿಟೀಸ್ ಅನ್ನ ಕೂಡ ಮಾಡ್ಕೊಡ್ತಾರೆ. ಅಂಡ್ ಯಾಕೆ ಈ ರೀತಿಯಾದಂತಹ ಅರ್ಜಿಯನ್ನ ಹಿಂಪಡಿತಾ ಇದ್ದಾರೆ ಅಂತ ಹೇಳಿ ಎಲ್ಲೂ ಕೂಡ ಟಾಟಾ ಕಂಪ್ನಿ ಪರ ವಕೀಲರು ಹೇಳೋದಿಲ್ಲ. ಆದ್ರೆ ಯಾವಾಗ ಈ ಅರ್ಜಿಯನ್ನ ಹಿಂಪಡಿತಾರೆ ಆಗ ಎಲ್ಲ ಎಸ್ಕಾಂ ಸಿಬ್ಬಂದಿಗಳು ಹಾಗೂ ರೈತ ಸಂಘಟನೆಗಳಿಗೆ ಖುಷಿ ಆಗುತ್ತೆ. ಯಾಕಂದ್ರೆ ಇದು ಖಾಸಗೀಕರಣ ಆಗ್ತಾ ಇಲ್ಲ ಅಂತ ಹೇಳಿ. ಅಂಡ್ ಇನ್ನು ಟಾಟಾ ಪವರ್ ಕಂಪನಿ 2003ರಲ್ಲಿ ವಿದ್ಯುತ್ ವಿತರಣಾ ಅರ್ಜಿಯನ್ನ ಅಂದ್ರೆ 14 ಮತ್ತು 15 ಅಡಿಯ ವಿದ್ಯುತ್ ವಿತರಣಾ ಅರ್ಜಿಯನ್ನ ಕೆಇಆರ್ಸಿಗೆ ಮಾರ್ಚ್ ನಲ್ಲೇ ಸಲ್ಲಿಕೆ ಮಾಡಿರುತ್ತೆ. ಇದಾದ ಮೇಲೆ ತೀವ್ರವಾದ ಆಕ್ಷೇಪಣೆಗಳು ಬರ್ತಾ ಹೋಗುತ್ತೆ. ಮೇನಲ್ಲಿ ಅವರು ಅಧಿಕೃತವಾಗಿ ಟಾಟಾ ಪವರ್ ಕಂಪನಿಯವರು ಒಂದು ಪ್ರಕಟಣೆಯನ್ನ ಕೂಡ ಹೊರಡಿಸ್ತಾರೆ. ಈ ಪ್ರಕಟಣೆ ಯಾವಾಗ ಹೊರಗಡೆ ಬರುತ್ತೆ, ಅವರು ಏನು ಪರವನಾಗಿ ಕೇಳಿದ್ರು ನಮ್ಗೆ ವಿದ್ಯುತ್ ವಿತರಣೆ ಖಾಸಗೀಕರಣ ಮಾಡ್ಕೊಡಿ ಅಂತ ಹೇಳಿ ಕೆಇಆರ್ಸಿಗೆ, ಆಗ ತೀವ್ರವಾದಂತಹ ವಿರೋಧ ವ್ಯಕ್ತವಾಗ್ತಾ ಹೋಗುತ್ತೆ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಮೋಸ್ಟ್ಲಿ ಟಾಟಾ ಕಂಪನಿಯವರು ಖಾಸಗೀಕರಣ ಏನು ಮಾಡ್ಕೋಬೇಕಂತಿದ್ರಲ್ಲ ಆ ಅರ್ಜಿಯನ್ನ ಹಿಂಪಡೆದಿದ್ದಾರೆ ಅಂತ ಹೇಳಲಾಗ್ತದೆ. ಇದಕ್ಕೆ ಎಲ್ಲಾ ಎಸ್ಕಾಂ ಬೆಸ್ಕಾಂ ಸಿಬ್ಬಂದಿಗಳಿಗೂ ಕೂಡ ಒಂಥರ ಸಂತಸ ತಂದಿದೆ. ಅಂಡ್ ಈಗ ತಾತ್ಕಾಲಿಕವಾಗಿ ಏನೆಲ್ಲ ಟಾಟಾ ಪವರ್ ಕಂಪನಿ ಅವರು ಖಾಸಗೀಕರಣ ಮಾಡ್ಕೊಂಡಿದ್ರು ಅದು ತಾತ್ಕಾಲಿಕವಾಗಿ ಬ್ರೇಕ್ ಬೀಳುವಂತಹ ಚಾನ್ಸಸ್ ಇದೆ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಅಶ್ವವೇಗ ನ್ಯೂಸ್.